ಶ್ರೀ ಗುರುಭ್ಯೋ ನಮಃ. ಇದು ಹರಿಕಥಾಮೃತಸಾರದ 9ನೆಯ ವರ್ಣ ಪ್ರಕ್ರಿಯಾ ಸಂಧಿ. ಅದರಲ್ಲಿ 7 ಪದ್ಯಗಳವರೆಗೆ ಕಳೆದ ದಿವಸ ಶ್ರವಣ ಮಾಡಿದ್ವಿ. ಈಗ 8ನೇ ಪದ್ಯವನ್ನು ಶ್ರವಣ ಮಾಡಬೇಕು. ಜೀವನಂಗುಷ್ಠಾಗ್ರ ಮೂರುತಿ, ಜೀವನಂಗುಟ ಮಾತ್ರ ಮೂರುತಿ, ಜೀವನ ಪ್ರಾದೇಶ ಜೀವಾಕಾರ ಮೂರ್ತಿಗಳು ಏವಮಾದಿ ಅನಂತ ರೂಪದಿ ಯಾವದವಯವಗಳಲ್ಲಿ ವ್ಯಾಪಿಸಿ ಕಾವ ಕರುಣಾಳುಗಳು ದೇವನು ಈ ಜಗತ್ರಯವ. ಭಗವಂತ ಅನೇಕ ರೂಪಗಳನ್ನು ತಾಳಿ ಈ ಜೀವನನ್ನು ಕಾಪಾಡ್ತಾನೆ, ಮತ್ತೆ ಈ ಜಗತ್ತನ್ನು ಕೂಡ ಕಾಪಾಡ್ತಾನೆ. ಹೇಗೆ ಅಂತಂದ್ರೆ, ಜೀವ ಏನಿದ್ದಾನಲ್ಲ ಅವನ ಅಂಗುಷ್ಠ ಅಂದ್ರೆ ಹೆಬ್ಬೆರಳು, ಅದರ ಅಂಗುಷ್ಠದ ತುದಿ, ಅಂಗುಷ್ಠ ಅಗ್ರ, ಜೀವನ ಅಂಗುಷ್ಠ ಹೆಬ್ಬೆರಳು ಅದರ ಅಗ್ರ ಅಂದ್ರೆ ತುದಿ, ಆ ತುದಿಯಷ್ಟು ಮೂರುತಿ, ಅಷ್ಟೇ ಪರಮಾತ್ಮನ ಸ್ವರೂಪ, ಅದಂಥದೊಂದು ರೂಪ. ಇನ್ನ ಜೀವನ ಅಂಗುಟ ಮಾತ್ರ ಮೂರುತಿ, ಜೀವನ ಪೂರ್ಣ ಹೆಬ್ಬೆರಳಿನ ಗಾತ್ರದ ಮತ್ತೊಂದು ರೂಪ, ಮತ್ತು ಜೀವನ ಪ್ರಾದೇಶ ಜೀವಾಕಾರ ಮೂರ್ತಿಗಳು. 3ನೇ ರೂಪ ಏನಿದೆ, ಜೀವನ ಪ್ರಾದೇಶದಷ್ಟು, ಅಂದ್ರೆ ಒಂದು ಅಂಗೈ, ಒಂದು ಪ್ರಾದೇಶ ಅಂತಂದ್ರೆ ಒಂದು ಅಂಗೈ ಗಾತ್ರ. ಹೀಗೆ ಅಂಗೈ ಗಾತ್ರದ ಪ್ರಮಾಣ 3ನೇದ್ದು. ಇನ್ನು 4ನೇದ್ದು ಏನಿದೆ, ಜೀವನ ಸ್ವರೂಪದಷ್ಟು. ಒಟ್ಟು 4 ರೂಪಗಳು. ಒಂದು ಜೀವನ ಹೆಬ್ಬೆರಳಿನ ತುದಿ ಅಷ್ಟೇ ಗಾತ್ರದ ಒಂದು ರೂಪ, ಜೀವನ ಇಡೀ ಹೆಬ್ಬೆರಳಿನ ಗಾತ್ರದ 2ನೇ ರೂಪ, ಜೀವನ ಇಡೀ ಅಂಗೈ ಗಾತ್ರದ್ದು 3ನೇ ರೂಪ, ಇಡೀ ಜೀವನ ಶರೀರದಷ್ಟು ಇರುವಂಥದ್ದು 4ನೇ ರೂಪ. ಹೀಗೆ 4 ರೂಪ ತಾಳಿ ಅನಂತ ರೂಪಗಳಿಂದ ಅವನು ಜಗತ್ತಿನಲ್ಲೆಲ್ಲ ತುಂಬಿಕೊಂಡು ಜೀವರ ಸಕಲ ಅವಯವಗಳಲ್ಲೂ ಇದ್ದಾನೆ. ಇದ್ದು ಈ 3 ಲೋಕವನ್ನು ಆತ ಕಾಪಾಡ್ತಾನೆ. ಪ್ರಾದೇಶ ಅಂತ ಇಲ್ಲೊಂದು ಶಬ್ದ ಬಂತಲ್ಲ, ಪ್ರಾದೇಶ ಅಂದ್ರೆ 12 ಅಂಗುಲ ಪ್ರಮಾಣ ಅಂತ ಹೀಗೆ ಶಾಸ್ತ್ರದಲ್ಲಿ ವರ್ಣನೆ ಮಾಡಿದ್ದಿದೆ. ಬಿಂಬ ಜೀವಾಂಗುಷ್ಠ ಮಾತ್ರದಿ ಇಂಬುಗೊಂಡಿಹ ಸರ್ವರೊಳುಸು ಕ್ಷ್ಮಾಂಬರದಿ ಹೃತ್ಕಮಲ ಮಧ್ಯನಿ ವಾಸಿ ಎಂದೆನಿಸಿ ಎಂಬ ರೀತಿಗೆ ಕೋವಿದರುವಿ ಶ್ವಂಭರಾತ್ಮಕ ಪ್ರಾಜ್ಞ ಭಕ್ತಕು ತುಂಬಿ ಸಂತೈಸುವನು ಈ ಪರಿ ಬಲ್ಲ ವಿಭುದರಿಗೆ. ಬಿಂಬರೂಪನಾಂತ ಈ ಪರಮಾತ್ಮ ಇದ್ದಾನಲ್ಲ, ಅವನು ಎಲ್ಲರ ಹೃತ್ಕಮಯದಲ್ಲಿ ಇರ್ತಾನಂತೆ. ಜೀವರ ಹೃದಯ ಕಮದಲ್ಲಿ ಆತ ಇರ್ತಾನೆ. ಯಾವ ಪ್ರಮಾಣದಿಂದ? ಅಂಗುಷ್ಠ ಮಾತ್ರದಿಂದ, ಅವರ ಹೆಬ್ಬೆರಳಿನ ರೂಪದಲ್ಲಿ ಇರ್ತಾನೆ. ಅವನಿಗೆ ಪ್ರಾಜ್ಞರು ಬೇರೆ ಬೇರೆ ಹೆಸರಿನಿಂದ ಕರೀತಾರೆ. ವಿಶ್ವಂಭರ ಅಂದ್ರೆ ಅಥವಾ ವಿಶ್ವ, ಪ್ರಾಜ್ಞ ಅನ್ನೋ ಹೆಸರಿನಿಂದ, ಆತ್ಮ ಮೊದಲಾದ ಹೆಸರಿನಿಂದ ಅವರನ್ನೇ ಕರೀತಾರೆ. ಹೀಗೆ ಆ ಪರಮಾತ್ಮನ ಸ್ವರೂಪ, ಅವನು ಯಾವ ಗಾತ್ರದಲ್ಲಿ ಇರ್ತಾನೆ ಅನ್ನೋದನ್ನು ತಿಳ್ಕೊಳ್ಬೇಕು, ಆತನ ಹೆಸರೇನು ಅಂತ ಅನ್ನೋದನ್ನು ತಿಳ್ಕೊಳ್ಬೇಕು, ಮತ್ತು ಆತನ ಕಾರ್ಯಗಳನ್ನು ತಿಳ್ಕೊಳ್ಬೇಕು. ಇಂಥವ್ರನ್ನ ಆ ಭಗವಂತ ಪಾಲನೆ ಮಾಡ್ತಾನೆ. ಪುರುಷನಾಮಕ ಸರ್ವಜೀವರೋ ಳಿರುವ ದೇಹ ಕಾರರೂಪದಿ ಕರಣ ನಿಯಾಮಕ ಹೃಷಿಕಪ ಇಂದ್ರಿಯಗಳಲ್ಲಿ ತುರಿಯನಾಮಕ ವಿಶ್ವತಾಹ ನೆರಡು ಬೆರಳುಳು ಉತ್ತಮಾಂಗದಿ 2,70,000 ನಾಡಿಯೊಳಗಿದ್ದು. ಭಗವಂತನಿಗೆ ಪುರುಷ ಅಂತ ಹೆಸರಿದೆ. ಈ ಪುರ ಅಂದ್ರೆ ಈ ಶರೀರ, ಎಲ್ಲ ಶರೀರದೊಳಗೆ ಇದ್ದವನಾದ್ರಿಂದ ಅವನಿಗೆ ಪುರುಷ ಅಂತ ಕರೀತಾರೆ. ಅವನು ಅವರವರ ದೇಹದ ಆಕಾರದಷ್ಟು, ಅವರವರ ಇಡೀ ಶರೀರ ಎಷ್ಟಿರ್ತದೋ ಅಷ್ಟು ರೂಪದಿಂದ ಅವರವರಲ್ಲಿ ಇರ್ತಾನೆ. ಪುರುಷನಾಮಕ ಸರ್ವಜೀವರಳು ಇದ್ದಾನೆ. ಹೇಗೆ? ದೇಹಾಕಾರ ರೂಪದಿ, ಇಡೀ ದೇಹದ ಆಕಾರದಷ್ಟೇ ಅವನ ಆಕಾರ ಇದೆ. ಕರ್ಣ ನಿಯಾಮಕನಾಗಿರ್ತಾನೆ. ಕರ್ಣ ಅಂದ್ರೆ 10 ಜ್ಞಾನೇಂದ್ರಿಯ, 10 ಕರ್ಮೇಂದ್ರಿಯ ಮತ್ತು ಮನಸ್ಸು, ಇವುಗಳಿಗೆಲ್ಲ ಆತ ನಿಯಾಮಕ. ಹೃಷಿಕಪ ಅಂದ್ರೆ ಹೃಷಿಕೇಶ ಅಂತ ಅರ್ಥ. ಇಂದ್ರಿಯಗಳೊಳಗೆ ಇದ್ದಾನವನು. ತುರಿಯ ನಾಮಕ, ತುರಿಯ ಅಂತ ಕೂಡ ಅವನಿಗೆ ಹೆಸರಿದೆ. ವಿಶ್ವ, ತೈಜಸ, ಪ್ರಾಜ್ಞ, ತುರಿಯ, ಇದನ್ನು ಹಿಂದೆ ಅನೇಕ ಬಾರಿ ನಾವು ಶ್ರವಣ ಮಾಡಿದ್ವಿ. ವಿಶ್ವ ತಾ 12 ಬೆರಳಿನ ಪ್ರದೇಶದಲ್ಲಿ, 12 ಬೆರಳುಳಿದು ಉತ್ತಮಾಂಗದಿ 2,72,000 ನಾಡಿಯೊಳಗಿದ್ದು ಶಿರಸ್ಸಿನ ಮೇಲೆ 12 ಬೆರಳಿನ ಪ್ರದೇಶದಲ್ಲಿ ಆತ ತುರಿಯ ಅನ್ನೋ ಹೆಸರಿನಿಂದ ಇರ್ತಾನಂತೆ. ಹೀಗೆ 2 ಥರ ವ್ಯಾಖ್ಯಾನ ಮಾಡ್ತಾರೆ. ವ್ಯಾಖ್ಯಾನಕಾರರಲ್ಲಿ ಭಿನ್ನಾಭಿಪ್ರಾಯ ಇದ್ದಂತೆ ಕಾಣಿಸ್ತದೆ ಅದರ ಬಗ್ಗೆ. ಬರೀ ಹರಿಕಥಾಮೃತಸಾರದ ಬಗ್ಗೆ ಅಷ್ಟೇ ಅಲ್ಲ, ಬೇರೆ ಕಡೆ ತಂತ್ರಸಾರದಲ್ಲೆಲ್ಲ ಇದರ ವರ್ಣನೆ ಇದೆ. ಅದ್ರ ಬಗ್ಗೆನೂ ಕೂಡ ಇತ್ತೀಚಿನ ವ್ಯಾಖ್ಯಾನಕಾರರು, ಹಿಂದಿನ ವ್ಯಾಖ್ಯಾನಕಾರರು, ಪ್ರವಚನಕಾರರಲ್ಲಿ ಒಂದು ಭಿನ್ನಾಭಿಪ್ರಾಯ ಇದ್ದಂತೆ ಕಾಣಿಸ್ತದೆ. ಹಿಂದೊಂದು ಬಾರಿ ಹೇಳಿದ್ದೆ, ಮನುಷ್ಯನಿಗೆ 6 ಚಕ್ರಗಳಿರ್ತಾವಂತೆ. ಮೂಲಾಧಾರ,
ಈ ಮಲಮೂತ್ರ ವಿಸರ್ಜನೇಂದ್ರಿಯಗಳ ನಡುವೆ ಪ್ರಾರಂಭ ಮಾಡಿಕೊಂಡು ಮುಂದೆ ನಾಭಿ, ಮತ್ತೆ ಹೃದಯ, ಕಂಠ, ಕಿರುನಾಲಿಗೆ, ಮತ್ತೆ ತಲೆ ಹೀಗೆಲ್ಲ ಹೇಳಿದ್ವಿ. ಅಲ್ಲಿ ಮೂರ್ಧದ್ವಿಷಡಂತಕೇಶು ಅಂತ ತಂತ್ರಸಾರದಲ್ಲಿ ಬಂದಿತ್ತು. ನೆತ್ತಿಯನ್ನ ಮೊದಲೊಂದು ಪರಿಗಣನೆ ಮಾಡಿ, ನೆತ್ತಿಯ ಮೇಲೆ 12 ಅಂಗುಲ ಎತ್ತರ, ಹೀಗೆ 12 ಬೆರಳಿನ ಪ್ರದೇಶದಲ್ಲಿ ತುರಿಯ ಅಂತ ಆತ ಇರ್ತಾನೆ. ಇದು ಒಬ್ಬರು ಮಾಡೋದು. ಅಲ್ಲಿ ನೆತ್ತಿಯೊಳಗೆ ಅಂತ ಹೀಗೆ ಪೂರ್ಣವಾಗಿ ನೆತ್ತಿಯಿಂದ ಲೆಕ್ಕ ಹಾಕಬಾರದು. ನಾಸಿಕಾ ಮೂಲದಿಂದ 12 ಅಂಗುಲ ಮೇಲೆ ಅಂತ ಅರ್ಥ ಮಾಡ್ಕೊಳ್ಬೇಕು. 12 ಅಂಗುಲ ಎಲ್ಲಿಂದ ಲೆಕ್ಕ ಹಾಕಬೇಕು? ನಾಸಿಕಾ ಅಂದ್ರೆ ಇದು. ಈ ಮೂಗೇನಿದೆಯಲ್ಲ, ಮೂಗಿನ ಮೂಲ ಅಂದ್ರೆ ಇದು ಮೂಗಿನ ತುದಿ. ಈ 2 ಹೊರಳೆಗಳೇನಿವೆ ಇದಕ್ಕೆ ತುದಿ ಅಂತಾರೆ, ನಾಸಿಕಾಗ್ರ ಅಂತಾರೆ ಇದಕ್ಕೆ. ಮೂಲ ಅಂದ್ರೆ ಮೂಗಿಯಲ್ಲಿ ಪ್ರಾರಂಭ ಆಗ್ತದಲ್ಲ, 2 ಕಣ್ಣುಗಳು ಸೇರ್ಕೊಳ್ಳುವಂಥ ಜಾಗ, ಮೂಗು ಅಲ್ಲಿಂದ ಪ್ರಾರಂಭ ಆಗೋದು, ಅದು ಪ್ರಾರಂಭದ ಭಾಗ. ಆ ನಾಸಿಕಾ ಮೂಲದಿಂದ ಮೇಲೆ 12 ಅಂಗುಲ ಅಂತ ಇನ್ನೊಂದು ವ್ಯಾಖ್ಯಾನ ಇದೆ. ವಿಷ್ಣು ಸ್ತುರೀಯ ರೂಪೇಣ ದ್ವಾದಶಾಂತೇ ವ್ಯವಸ್ಥಿತ ಮುಕ್ತಾನಾಂ ಪ್ರಾಪ್ತ ರೂಪೋಸು ವ್ಯವಹಾರೇ ನ ದೃಶ್ಯತೆ. ತುರಿಯ ಅಂತನ್ನೋದು ಮೋಕ್ಷಕ್ಕೆ ನಿಯಾಮಕವಾದ ರೂಪ. ವಿಶ್ವ ಜಾಗೃತ ವಸ್ತುವಿಗೆ ನಿಯಾಮಕವಾದ್ದು, ತೈಜಸ ಸ್ವಪ್ನಕ್ಕೆ, ಪ್ರಾಜ್ಞ ನಿದ್ದೆಗೆ ನಿಯಾಮಕವಾದ ರೂಪ. ತುರಿಯ ರೂಪ ಅದು ಮೋಕ್ಷಕ್ಕೆ ನಿಯಾಮಕವಾದಂಥ ರೂಪ ಅಂತ ಹೀಗೆಲ್ಲ ಹಿಂದೆನೆ ನಾವು ಶ್ರವಣ ಮಾಡಿದ್ದೇವೆ ಈಗಾಗಲೇ ಮಾಂಡೂಕೋಪನಿಷತ್ತಿಗೆ ಅನುಸಾರವಾಗಿ. ಅಲ್ಲಿ ದ್ವಾದಶ ಅಂತಂದ್ರೆ ದ್ವಾದಶ ಇತ್ಯಸ್ಯ ಮಸ್ತಕಮಾರಭ್ಯ ಉಪನಿಗದನೆ ದ್ವಾದಶಾಂಗುಲಿ ಪ್ರಮಾಣ ಇತ್ಯರ್ಥ ಇತ್ಯಾಹುಹು. ಕೆಲವರು ತಲೆಯಿಂದ ಮೇಲೆ 12 ಅಂಗುಲ ಅಂತ ಹೇಳ್ತಾರೆ. ಅದಲ್ಲ, ನಾಸಿಕಾದ ಮೂಲದಿಂದ ಇಟ್ಕೊಳ್ಬೇಕು ಅಂತ ಇನ್ನೊಬ್ಬರ ವ್ಯಾಖ್ಯಾನ ಇದೆ. ಶ್ರೀನಿವಾಸ ತೀರ್ಥರದ ಟಿಪ್ಪಣಿ ಅಂತ ಇದೆ ಇಲ್ಲಿ. ಇವತ್ತು ಬಿದ್ರಹಳ್ಳಿ ಶ್ರೀನಿವಾಸ ತೀರ್ಥರು ಅಂತ ಅವ್ರದ್ದು ಪುಣ್ಯ ದಿನ. ಅವರು ಹೊನ್ನಾಳಿ, ಈ ಶಿವಮೊಗ್ಗ ದಾವಣಗೆರೆ ಹತ್ತಿರ ಒಂದು ಹೊನ್ನಾಳಿ ಅಂತಿದೆ, ಅಲ್ಲಿ ಒಂದು ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನವೂ ಇದೆ, ಬಹಳ ಹಳೆಯದು. ರಾಘವೇಂದ್ರ ಸ್ವಾಮಿಗಳ ವೃಂದಾವನ ಇದೆ. ಈಗ ಸುಮಾರು 100-150 ವರ್ಷ ಆಗಿರ್ಬೋದೇನೋ ಆ ವೃಂದಾವನಕ್ಕೆ, ಅಷ್ಟು ಹಳೆಯ ವೃಂದಾವನ. ಅದು ಹೊನ್ನಾಳಿ ಅಂತ ಪ್ರದೇಶ. ಅಲ್ಲಿ ಬಿದ್ರಹಳ್ಳಿ ಶ್ರೀನಿವಾಸ ತೀರ್ಥರು ಅಂತಿದ್ರು. ಇಲ್ಲಿ ಶ್ರೀನಿವಾಸ ತೀರ್ಥರ ಟಿಪ್ಪಣಿ ಅಂತಿದೆ, ಇದು ಮಾಂಡೂಕ ಭಾಷ್ಯಕ್ಕೆ ಟಿಪ್ಪಣಿ. ಪ್ರಾಯ ಈ ಶ್ರೀನಿವಾಸ ತೀರ್ಥರು ಆ ಶ್ರೀನಿವಾಸ ತೀರ್ಥರೇ ಆಗಿರಬೇಕು. ಇವತ್ತು ಅವ್ರ ಪುಣ್ಯ ದಿನ. ಅದನ್ನ ಅವ್ರ ಮಾತನ್ನು ನೆನಪು ಮಾಡ್ಕೊಳ್ಳುವಂಥ ಒಂದು ಪ್ರಸಂಗ ನಮಗೆ ಈಗ ಬಂತು. ಸುಧಾ ಮತ್ತೆ ತತ್ವನಿರ್ಣಯ, ಹೀಗೆ ಎಲ್ಲಾ ಗ್ರಂಥಗಳಿಗೂ ಟಿಪ್ಪಣಿ ಬರೆದವರು ಗೃಹಸ್ಥರೇ. ಅವರೇನು ಸನ್ಯಾಸಿ ಅಲ್ಲ, ಗೃಹಸ್ಥರೇ. ಹಾಗೆ ಎಲ್ಲದಕ್ಕೂ ಟಿಪ್ಪಣಿ ಬರೆದವರು, ಅಧ್ಯಯನ ಮಾಡಿದವರಿಗೆ ದೊಡ್ಡ ಉಪಕಾರ ಮಾಡಿದವರು. ಅವರ ಅಭಿಪ್ರಾಯದ ಪ್ರಕಾರ ಮೂಗಿನ ಬುಡ, ಆ ಬುಡದಿಂದ ಆರಂಭ ಮಾಡಿಕೊಂಡು ಮೇಲೆ 12 ಇಂಚು ಅಂತ ಅರ್ಥ ಮಾಡಬೇಕು. ಹೀಗೆ ಮಧ್ವಾಚಾರ್ಯ ಯಾವುದನ್ನು ಸ್ಪಷ್ಟವಾಗಿ ಹೇಳಲಿಲ್ಲ ಅಂತ ಕೆಲವು ಕಡೆ ಹೀಗೆ ವ್ಯಾಖ್ಯಾನಕಾರರಲ್ಲಿ ಭಿನ್ನಾಭಿಪ್ರಾಯ ಸಹಜ. ಅವನು ಶಿರಸ್ಸಿನ ಮೇಲೆ 12 ಬೆರಳಿನ ಪ್ರದೇಶದಲ್ಲಿ ತುರಿಯ ಅನ್ನೋ ರೂಪದಿಂದಿದ್ದಾನೆ. ಅದು ಸಹಸ್ರಾರ ಚಕ್ರ ಅಂತ ಅನಿಸ್ಕೋತದೆ ಅಂತ ಅಲ್ಲಿ ಹಿಂದೆ ಬಂದಿತ್ತು. 72,000 ನಾಡಿಗಳಲ್ಲಿ ವಿಶ್ವ ಅನ್ನೋ ರೂಪದಿಂದ ಅವನಿದ್ದಾನೆ. ಅದಕ್ಕೆಲ್ಲ ಆತ ನಿಯಾಮಕನಾಗಿದ್ದಾನೆ. ವ್ಯಾಪಕನು ತಾನಾಗಿ ಜೀವಸ್ವರೂಪ ದೇಹದ ಒಳ ಹೊರಗೆ ನಿರ್ಲೇಪನಾಗಿಹ ಜೀವಕೃತ ಕರ್ಮಗಳನ್ನಾಚರಿಸಿ ಶ್ರೀಪಯೋಜ ಭವೇರರಿಂದ ಪ್ರದೀಪವರ್ಣ ಸ್ವಮೂರ್ತಿ ಮಧ್ಯಗ ತಾ ಪೊಳೆವ ವಿಶ್ವಾದಿ ರೂಪದಿ ಸೇವೆ ಕೈಗೊಳ್ಳುತ್ತಾ. ಅವನು ಈ ಪರಮಾತ್ಮ ಜೀವನ ಸ್ವರೂಪ ದೇಹ ಇದೆಯಲ್ಲ, ಅದರ ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ. ಇದ್ದು ಜೀವಕೃತ ಕರ್ಮಗಳನ್ನ, ಜೀವ ಮಾಡುವಂತ ಎಲ್ಲಾ ಕೆಲಸಗಳನ್ನ ತಾನು ಮೊದಲು ಮಾಡಿರ್ತಾನೆ. ಅವನು ತಾನು ಮಾಡೇ ಈ ಜೀವನ ಕಡೆಯಿಂದ ಮಾಡಿಸ್ತಾನೆ. ತಾನಾಗಿ ಜೀವ ಸ್ವರೂಪದ ದೇಹದ ಒಳ ಹೊರಗೆ ನಿರ್ಲೇಪನಾಗಿಹ. ಈತನು ಕೆಲಸ ಮಾಡ್ತಾನೆ, ಜೀವನೂ ಮಾಡ್ತಾನೆ. ಪರಮಾತ್ಮನಿಗೆ ಯಾವುದೇ ಲೇಪ ಇಲ್ಲ. ಕೆಲಸ ಮಾಡಿದ್ರೂ ಅವನಿಗೆ ಅಂಟಿಲ್ಲ, ಆದ್ರೆ ಜೀವನಿಗೆ ಅಂಟಿದೆ. ಶ್ರೀ ಪಯೋಜ ಭವೇರರಿಂದ ಪ್ರದೀಪವರ್ಣ. ಪಯೋಜ ಭವ, ಪಯೋಜ ಅಂದ್ರೆ ಕಮಲ, ಕಮಲ ಭವ ಅಂದ್ರೆ ಬ್ರಹ್ಮ, ಈರ ಅಂದ್ರೆ ರುದ್ರ. ಇವರಿಂದೆಲ್ಲ ಆತ ಸ್ತೋತ್ರವನ್ನು ಸ್ವೀಕಾರ ಮಾಡ್ತಾನೆ. ಪ್ರದೀಪವರ್ಣ, ದೀಪದಂತೆ ಮೂರ್ತಿ ಆತ ಬೆಳಕಿದ್ದವನು. ಸ್ವಮೂರ್ತಿ ಮಧ್ಯಗ, ಪರಮಾತ್ಮನದ್ದೇ 8 ರೂಪಗಳಿವೆ ಅಂತೆ, ಅದರ ಮಧ್ಯದಲ್ಲಿ ತಾ ಪೊಳೆವ, ಆತ ಪ್ರಕಾಶಿಸ್ತಾ ಇದ್ದಾನೆ. ವಿಶ್ವಾದಿ ರೂಪದಿ ಸೇವೆ ಕೈಗೊಳ್ಳುತ್ತಾ. ಇಲ್ಲಿ ದಾಸರು ಏನ್ ಹೇಳಿದ್ದಾರೆ ಅಂದ್ರೆ, ಗಾಯತ್ರಿ ಜಪ ಆದ ಬಳಿಕ ಗಾಯತ್ರಿ 10 ಮಾಡಿದ್ರೆ ಅಷ್ಟಾಕ್ಷರ 30 ಮಾಡಬೇಕು ಅಂತ ಏನಿದೆಯಲ್ಲ, ಆ ನಾರಾಯಣ ಅಷ್ಟಾಕ್ಷರ ಮಂತ್ರದ ಧ್ಯಾನ ಶ್ಲೋಕದ ವರ್ಣನೆಯನ್ನು ದಾಸರಲ್ಲಿ ಮಾಡ್ತಾರೆ. ಅದು ತಂತ್ರಸಾರದಲ್ಲಿ ಬಂದಿದೆ. ಹೀಗಿದೆ ಅದು. ಉದ್ದದ್ಭಾಸ್ವತ್ ಸಮಾಭಾಸ ಚಿದಾನಂದೈಕ ದೇಹವಾನ್
ಶಂಖಚಕ್ರ ಗದಾ ಪದ್ಮಧರಃ, ಉದಿಸುವ ಸೂರ್ಯನಂತೆ ಆತನದ್ದು ಹೊಂಬಣ್ಣ ಪರಮಾತ್ಮಂದು. ಜ್ಞಾನಾನಂದಾತ್ಮಕವಾದ ಶರೀರ, ಚಕ್ರ ಶಂಖ ಗದಾ ಪದ್ಮಗಳನ್ನು ಧಾರಣೆ ಮಾಡಿದ್ದಾನೆ. ನನ್ನನ್ನು ನೀನು ಧ್ಯಾನ ಮಾಡಬೇಕು ಅಂತ ಪರಮಾತ್ಮನೇ ಹೇಳ್ಕೊಂಡದ್ದು ಮಾತದು. ನಾನು ಲಕ್ಷ್ಮೀಧರಾಭ್ಯಾಂ ಆಶ್ಲಿಷ್ಟ, ಒಂದ್ ಕಡೆ ಭೂದೇವಿ ಒಂದ್ ಕಡೆ ಲಕ್ಷ್ಮೀದೇವಿಯಿಂದ ನಾನು ಆಲಿಂಗಿತನಾಗಿದ್ದೇನೆ. ಸ್ವಮೂರ್ತಿ ಗಣಮಧ್ಯಗಃ, ನನ್ನ ಸುತ್ತಲೂ ನನ್ನದೇ ಆದಂತಹ ರೂಪಗಳಿವೆ. ಪರಮಾತ್ಮ ನಡುವಿದ್ದಾನೆ, ನಾರಾಯಣ ರೂಪವಾದ ಪರಮಾತ್ಮ, ಅವನ ಸುತ್ತಲೂ ಅವನದೇ ಆದಂತಹ ರೂಪಗಳಿವೆ. ಅದಲ್ಲದೆ ಬ್ರಹ್ಮ, ವಾಯು, ರುದ್ರ, ಗರುಡ, ಶೇಷ, ಇಂದ್ರ ಮೊದಲಾದವರೆಲ್ಲ ನನಗೆ ಸೇವೆ ಮಾಡ್ತಿದ್ದಾರೆ. ಸೇವೆಮಾನಃ ಅಧಿಕಂ ಭಕ್ತ ನಿತ್ಯ ನಿಶೇಷ ಭಕ್ತಿಮಾನ್. ಅದಲ್ಲದೆ ಮೂರ್ತಯ ಅಷ್ಟಾವವಿದ್ಯೆಯ, 8 ಮೂರ್ತಿಗಳನ್ನ ಧ್ಯಾನ ಮಾಡಬೇಕಲ್ಲಿ. ಅದ್ಯಾವುದು? ವಿಶ್ವ, ತೈಜಸ, ಪ್ರಾಜ್ಞಾ, ತುರೀಯ. ಮತ್ತೆ ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ ಅನ್ನುವಂಥ ಪರಮಾತ್ಮನದ್ದೇ ಆದ 8 ರೂಪಗಳನ್ನ ಅಲ್ಲಿ ಧ್ಯಾನ ಮಾಡಬೇಕು. ಆ 8 ರೂಪಗಳು ಪರಮಾತ್ಮನನ್ನೇ ಉಪಾಸನೆ ಮಾಡ್ತೇವೆ. ಇದನ್ನು ಗಮನಿಸಬೇಕು. ಸೇವೆಮಾನಃ ಅಧಿಕಂ ಭಕ್ತ್ಯ ಅಂತಿದೆಯಲ್ಲ, ಆ ಪರಮಾತ್ಮನನ್ನು ಸೇವೆ ಮಾಡೋರು ಯಾರು? ಬ್ರಹ್ಮರುದ್ರಾದಿಗಳು ಸೇವೆ ಮಾಡ್ತಾರೆ. ಅದಲ್ಲದೆ ಜ್ಞಾನಿಗಳು ಈ ಮಾತಿಗೆ ಹೀಗೂ ವ್ಯಾಖ್ಯಾನ ಮಾಡಿದ್ದಾರೆ. ಪರಮಾತ್ಮನಿಗೆ ಸೇವೆ ಮಾಡ್ಲಿಕ್ಕೆ ನಮ್ಗೇನು ಶಕ್ತಿ ಇದೆ? ನಮ್ಗೇನು ಜ್ಞಾನ ಇದೆ? ನಿಜವಾಗಿ ಪರಮಾತ್ಮನಿಗೆ ಸೇವೆ ಮಾಡ್ಲಿಕ್ಕೆ ನಮಗೆ ಶಕ್ತಿ ಇಲ್ಲ. ಪರಮಾತ್ಮ ತನ್ನ ಸೇವೆಯನ್ನು ತಾನೇ ಮಾಡ್ಕೋತಾನೆ, ತನ್ನ ಪೂಜೆಯನ್ನು ತಾನೇ ಮಾಡ್ಕೋತಾನಂತೆ. ಅದಕ್ಕೆ ಭಗವಂತ ಚಿತ್ರಮರ್ಚ ಅಂತ ಎಷ್ಟೋ ಸರಿ ಹೇಳಿದ್ದೆ. ಪೂಜೆ ಪ್ರಾರಂಭದಲ್ಲಿ ದೇವರೇ ನನಗೇನು ಪೂಜೆ ಮಾಡ್ಲಿಕ್ಕೆ ಬರೋದಿಲ್ಲ, ನಿನ್ನ ಪೂಜೆ ನೀನೇ ಮಾಡಿಕೋ, ಅದಕ್ಕೆ ನಾನು ಉಪಕರಣ ಮಾತ್ರ, ನಿಮಿತ್ತ ಮಾತ್ರ ಅಂತ ಅವನನ್ನು ಪ್ರಾರ್ಥನೆ ಮಾಡ್ಬೇಕಂತ. ಹಾಗೆ ಈ 8 ರೂಪಗಳು ಇವನನ್ನೇ ಪೂಜೆ ಮಾಡ್ತೇವೆ. ಇವನನ್ನೇ ಪೂಜೆ ಮಾಡ್ತಾ ಅವುಗಳ ಸೇವೆಯನ್ನು ಇವನೇ ಸ್ವೀಕಾರ ಮಾಡ್ತಿದ್ದಾನೆ. ಬ್ರಹ್ಮ, ಲಕ್ಷ್ಮಿ, ಬ್ರಹ್ಮ, ವಾಯು ಮೊದಲಾದವರ ಸೇವೆಯನ್ನು ಸ್ವೀಕಾರ ಮಾಡ್ತಿದ್ದಾನೆ. ಇವರ ಸೇವೆಯನ್ನು ಸ್ವೀಕಾರ ಮಾಡ್ತಿದ್ದಾನೆ. ಈ ತನ್ನದೇ ಆದಂತಹ 8 ರೂಪಗಳ ಸೇವೆಯನ್ನು ಕೂಡ. ಯುಕ್ತಾ ಪ್ರದೀಪವರ್ಣಾಶ್ಚ ಸರ್ವಾಭರಣ ಭೂಷಿತಾ. ಪ್ರದೀಪವರ್ಣ ಅಂತಿದೆ ಅಲ್ಲಿ ಆ ಧ್ಯಾನ ಶ್ಲೋಕದಲ್ಲಿ. ಅದನ್ನೇ ದಾಸರು ಪ್ರದೀಪವರ್ಣ ಅಂತ ಹೀಗೆ ಹೇಳಿದ್ದಾರೆ. ಸ್ವಮೂರ್ತಿ ಮಧ್ಯ, ಅಲ್ಲೇನು ತಂತ್ರಸಾರದಲ್ಲಿ ಆ ಧ್ಯಾನ ಶ್ಲೋಕದಲ್ಲಿ ಶಬ್ದಗಳಿವೆ, ಅದನ್ನು ದಾಸರು ಹಾಗಾಗಿ ಸ್ವೀಕಾರ ಮಾಡಿದ್ದಾರೆ. ಸ್ವಮೂರ್ತಿ ಮಧ್ಯದಿ ತಾ ಪೊಳೆವ, ಆತ ಪ್ರಕಾಶಿಸುತ್ತಿದ್ದಾನೆ. ವಿಶ್ವಾದಿ ರೂಪದಿ, ವಿಶ್ವ, ತೈಜಸ, ಪ್ರಾಜ್ಞಾ, ತುರೀಯ, ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ. ನಾರಾಯಣ ಅಷ್ಟಾಕ್ಷರ ಅಂದ್ರೆ 8 ಅಕ್ಷರ. ಅದು 8 ಅಕ್ಷರದ ನಾರಾಯಣ ಮಂತ್ರ ಏನಿದೆಯಲ್ಲ, ಅಲ್ಲಿ ಒಂದೊಂದು ಅಕ್ಷರದಲ್ಲಿ ಈ 8 ರೂಪಗಳೇ ಪ್ರತಿಪಾದ್ಯ. ಆ ರೂಪಗಳು ಆತನ ಎದುರಿಗಿವೆ ಅಂತ ಹೀಗೆ ಧ್ಯಾನ ಮಾಡಬೇಕು. ಅನ್ನುವಲ್ಲಿಗೆ ಆ ಹರಿಕಥಾಮೃತ ಸಾರದ ವರ್ಣ ಪ್ರಕ್ರಿಯಾ ಸಂಧಿಯ 11ನೇ ಪದ್ಯದೊಂದಿಗೆ ಇವತ್ತಿನ ಕಥಾಭಾಗ ಸಮಾಪ್ತಿಯನ್ನು ಕಂಡಿದೆ. ಇದು ಬಿದರಳ್ಳಿ ಶ್ರೀನಿವಾಸ ತೀರ್ಥರ ಪುಣ್ಯ ದಿನ. ಹಾಗಾಗಿ ಬಿದರಳ್ಳಿ ಶ್ರೀನಿವಾಸ ತೀರ್ಥರ ಅಂತರ್ಯಾಮಿ ಆದಂಥ, ಮುಖ್ಯ ಪ್ರಾಣನ ಅಂತರ್ಯಾಮಿ ಆದಂಥ, ಲಕ್ಷ್ಮೀದೇವಿ ಅಂತರ್ಯಾಮಿ ಆದಂಥ ಭಗವಂತನಿಗೆ ಇದು ಅರ್ಪಿತ.